ಫಟಾಫಟ್ 50ಗೆ ಸ್ವಾಗತ. ನಾನು ಚೈತ್ರಾಂಚನ್. ನಾನು ಮಾಲ್ತೇಶ್. ಹಾಗಾದ್ರೆ ಇವತ್ತಿನ ಪ್ರಮುಖ 50 ಸುದ್ದಿಗಳ ಕಡೆಗೆ ಗಮನ ಕೊಡೋದಾದ್ರೆ, ಅಧಿಕಾರಿಗಳ ವಿರುದ್ಧವೇ ರನ್ಯಾರಾವ್ ದೂರಿನ ಸುರಿಮಳೆಗೈದಿದ್ದಾಳೆ. ಅಧಿಕಾರಿಗಳು ನನ್ನ ಮುಖಕ್ಕೆ 10 ರಿಂದ 15 ಬಾರಿ ಹೊಡೆದಿದ್ದಾರೆ. ನನಗೆ ಹೊಡೆದ ಅಧಿಕಾರಿಗಳನ್ನ ನಾನು ಗುರುತಿಸ್ತೀನಿ. ವಿಚಾರಣೆ ವೇಳೆ ಖಾಲಿ ಪತ್ರಕ್ಕೂ ಸಹಿ ಹಾಕುವಂತೆ ಹೇಳಿದ್ದರು. ಸಹಿ ಮಾಡದೇ ಇದ್ದದಕ್ಕೆ ತಂದೆ ಹೆಸರು ಹೇಳ್ತೀವಿ ಅಂತ ಬೆದರಿಸಿದ್ದರು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ನನ್ನ ತಂದೆಗೂ ಇದಕ್ಕೂ ಸಂಬಂಧ ಇಲ್ಲದಿದ್ರು ಬೆದರಿಸಿದ್ದಾರೆ ಅಂತ ರನ್ಯಾ ದೂರಿದ್ದಾರೆ. ಅವರ ಹಿಂಸೆಯಿಂದಾಗಿ ನಾನು ಸಾಕ್ಷ್ಯ ಪತ್ರಗಳಲ್ಲಿ 50 ರಿಂದ 60 ಪುಟಗಳಲ್ಲಿ ಸಹಿ ಮಾಡಬೇಕಾಯಿತು. 40 ಖಾಲಿ ಹಾಳೆಗಳಲ್ಲಿ ಸಹಿ ಮಾಡಿಸಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕೋರ್ಟ್ಗೆ ಹಾಜರಾಗುವವರೆಗೂ ನನಗೆ ಊಟ ಕೊಟ್ಟಿಲ್ಲ, ನನಗೆ ಸರಿಯಾಗಿ ನಿದ್ರೆ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ ರನ್ಯಾರಾವ್ ದೂರಿದ್ದಾರೆ. ನನಗೆ ಹಿಂಸೆ ಕೊಟ್ಟಿದ್ದಲ್ಲದೆ ಕಣ್ಣೀರು ಬರುವಂತೆ ಹೊಡೆದಿದ್ದಾರೆ. ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ. ನನ್ನ ತಂದೆ ಹಾಗೆ ಕುಟುಂಬದವರನ್ನ ಕೂಡ ಬೆದರಿಸ್ತಾ ಇದ್ರು ಅಂತ ರನ್ಯಾರಾವ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನನ್ನನ್ನ ತಪಾಸಣೆ ಮಾಡಿಲ್ಲ, ನನ್ನಿಂದ ಏನೂ ವಶಕ್ಕೆ ಪಡೆದಿಲ್ಲ. ದೆಹಲಿ ಅಧಿಕಾರಿಗಳಿಂದಲೇ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ರನ್ಯಾರಾವ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದಾಗ ಸಿಕ್ಕಿಬಿದ್ದಿರುವ ರನ್ಯಾರಾವ್ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೂ ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರನ್ಯಾರಾವ್ ಪರ ವಕೀಲರಿಂದ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇತ್ತೀಚೆಗಷ್ಟೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿತು. ಅದಾನಿ ಏರ್ಪೋರ್ಟ್ನಲ್ಲಿ 21,000 ಕೋಟಿ ಡ್ರಗ್ಸ್ ಪತ್ತೆಯಾಗಿತ್ತು. ಅದ್ರ ಬಗ್ಗೆ ಯಾಕೆ ಯಾರು ಮಾತನಾಡಲಿಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳು ಭಾಗಿಯಾದ್ರೆ ಈ ಸ್ಮಗ್ಲಿಂಗ್ ಸಾಧ್ಯ ಇಲ್ಲ ಅಂತ ಆರೋಪಿಸಿದ್ದಾರೆ. ಅಂದ್ರೆ ಅವರು ಭಾಗಿಯಾಗದೇನೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಕಡ್ಡಾಯ ರಜೆ ತೆಗೆದುಕೊಂಡ ಉದ್ದೇಶ ನನಗೆ ಗೊತ್ತಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಏರ್ಪೋರ್ಟ್ನಲ್ಲಿ ಇರಲ್ಲ, ಏರ್ಪೋರ್ಟ್ನಲ್ಲಿರೋದು ಕೇಂದ್ರ ಅಧೀನದ ಅಧಿಕಾರಿಗಳು ಅಂತ ಹೇಳಿದ್ದಾರೆ. ಚಿನ್ನ ತರೋದು, ಡ್ರಗ್ಸ್ ತರೋದು ಹೊಸದೇನಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಹಗರಣದಲ್ಲಿ ಸಚಿವರು, ರಾಜಕಾರಣಿ, ಅಧಿಕಾರಿಗಳ ಮಕ್ಕಳು ಸಿಕ್ಕಿದ್ದಾರೆ ಎಂದು ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ. ಇದರಲ್ಲಿಯೂ ಏನು ಹೊಸದಿಲ್ಲ ಅಂತ ಹೇಳಿದ್ದಾರೆ. ರನ್ಯಾ ಕೇಸ್ನಲ್ಲಿ ರಾಜ್ಯದ ಮಂತ್ರಿಗಳ ಹೆಸರು ಕೇಳಿಬರ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಮಾತ್ರ ಈ ಬಗ್ಗೆ ಚಕ್ರ ಎತ್ತುತ್ತಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಕೇಂದ್ರದ ಇಂಟೆಲಿಜೆನ್ಸ್ ಬರುವವರೆಗೆ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಅಂತ ಪ್ರಶ್ನಿಸಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ ಅಂತ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮೊದಲಿಗೆ ಸಿಐಡಿಗೆ ತನಿಖೆಗೆ ಸೂಚನೆ ಕೊಡಲಾಗಿತ್ತು, ಆದ್ರೀಗ ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಅರೆಸ್ಟ್ ಆಗಿರುವ ರನ್ಯಾರಾವ್ ಈ ಹಿಂದೆಯೂ 2 ಬಾರಿ ದುಬೈನಿಂದ ಚಿನ್ನ ಖರೀದಿ ಮಾಡಿದ್ದಳು. ಈ ಬಗ್ಗೆ ಕಸ್ಟಮ್ಸ್ ಅಧಿಕಾರಿಗಳು ಡಿಆರ್ಐಗೆ ಮಾಹಿತಿಯನ್ನ ನೀಡಿದ್ದಾರೆ. ಚಿನ್ನ ತೆಗೆದುಕೊಂಡು ಜೆನೆವಾಗೆ ಹೋಗ್ತೀನಿ ಅಂತ ರನ್ಯಾ ಮಾಹಿತಿಯನ್ನ ನೀಡಿದ್ದಳು. ಆದ್ರೆ ಜೆನೆವಾಗೆ ಹೋಗದೆ ಬೆಂಗಳೂರಿಗೆ ಬಂದಿದ್ರ ಬಗ್ಗೆ ದುಬೈ ಕಸ್ಟಮ್ಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಿಸುತ್ತಿದ್ದಾಗ ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪೇಗೌಡ ಏರ್ಪೋರ್ಟ್ ಪ್ರೋಟೋಕಾಲ್ ಸಿಬ್ಬಂದಿಗೆ ನೋಟಿಸ್ ಕೊಡಲಾಗಿದೆ. ಗೌರವ್ ಗುಪ್ತಾ ನೇತೃತ್ವದ ತನಿಖಾ ತಂಡದಿಂದ ನೋಟಿಸ್ ಜಾರಿ ಮಾಡಲಾಗಿದ್ದು, ಪ್ರೋಟೋಕಾಲ್ ವಿಚಾರವಾಗಿ ಬಸವರಾಜು, ಮಹಾಂತೇಶ್, ವೆಂಕಟರಾಜು ವಿಚಾರಣೆ ನಡೆಸಲಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರಿಬ್ಬರು ಭಾಗಿ ಆರೋಪದ ಬಗ್ಗೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ. ಏರ್ಪೋರ್ಟ್ ಕೇಂದ್ರ ಸರ್ಕಾರ ಅಧೀನದಲ್ಲಿ ಬರುತ್ತೆ, ಹಾಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕೇಂದ್ರ ಸಚಿವರು ಇರಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ರನ್ಯಾ ಸರ್ಕಾರಿ ವಾಹನದಲ್ಲೇ ಚಿನ್ನ ಕಳ್ಳ ಸಾಗಾಟ ಮಾಡ್ತಿದ್ಲು ಅಂತ ಹೇಳಲಾಗ್ತಾ ಇದೆ. ಐಪಿಎಸ್ ಅಧಿಕಾರಿಗಳಿಗೆ ಸ್ಪೇರ್ ವಾಹನ ನೀಡಲಾಗುತ್ತೆ. ಇದೇ ರೀತಿ ರಾಮಚಂದ್ರ ರಾವ್ ಪಡೆದಿದ್ದಂತ ಸ್ಪೇರ್ ವಾಹನದಲ್ಲಿ ರನ್ಯಾ ಚಿನ್ನ ಕಳ್ಳ ಸಾಗಣೆಗೆ ಮಾಡಿದ್ಲು ಅಂತ ಹೇಳಲಾಗ್ತಾ ಇದೆ. ಇನ್ನು ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಬೇಕಾಗಿತ್ತು. ಆದ್ರೆ ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಮತ್ತು ಚಿನ್ನ ಸಾಗಾಟದ 2ನೇ ಆರೋಪಿಯಾಗಿರುವಂತಹ ತರುಣ್ ರಾಜು ಜಾಮೀನು ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಮ್ಮ ಸಚಿವರಲ್ಲ, ಕೇಂದ್ರ ಸಚಿವರು ಭಾಗಿಯಾಗಿರಬಹುದು ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಲ್ಲದೆ ಬಿಜೆಪಿ ಕನ್ಫ್ಯೂಸ್ ಆಗಿ ಹೇಳಿರಬೇಕು ಅಂತ ಕಿಡಿಕಾರಿದ್ರು. ಸರ್ಕಾರಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ 4% ಗುತ್ತಿಗೆ ನೀಡುವಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಇದು ಕಾಂಗ್ರೆಸ್ನ ತುಷ್ಟೀಕರಣದ ರಾಜಕಾರಣ ಆಗಿದೆ, ಇದು ದೇಶದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಎಚ್ಚರಿಸಿದ್ದಾರೆ. ಹಲವು ಚುನಾವಣೆಗಳಲ್ಲಿ ಸೋಲುಂಡ್ರೂ ಕಾಂಗ್ರೆಸ್ ಇನ್ನೂ ಪಾಠ ಕಲ್ತಿಲ್ಲ ಅಂತ ಮಾಜಿ ಸಚಿವ ರವಿಶಂಕರ್ ಪ್ರಸಾದ್ ಟೀಕಿಸಿದ್ದಾರೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸುವುದನ್ನು ಸಚಿವ ಸಂತೋಷ್ ಲಾಡ್ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿಯವರು ಎಲ್ಲದಕ್ಕೂ ವಿರೋಧ ಮಾಡ್ತಾರೆ. ಕೇಂದ್ರ ಸರ್ಕಾರ ಕ್ರಿಮಿಲೇಯರ್ 10% ಮೀಸಲಾತಿ ಕೊಟ್ಟಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕಾರ್ಮಿಕ ಇಲಾಖೆಯಲ್ಲಿ ಕಳಪೆ ಗುಣಮಟ್ಟದ ಕಿಟ್ ವಿತರಣೆ ಆರೋಪಕ್ಕೂ ಕೂಡ ಪ್ರತಿಕ್ರಿಯಿಸಿದ್ದಾರೆ. ದಾಖಲೆ ಕೊಟ್ಟರೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಪೇಪರ್ ಗ್ಲಾಸ್ಗಳ ಅಪಾಯದ ಬಗ್ಗೆ ಟೆಸ್ಟ್ ಮಾಡುವಂತೆ ಆಹಾರ ಇಲಾಖೆ ಕಿದ್ವಾಯಿ ಆಸ್ಪತ್ರೆಗೆ ಮನವಿಯನ್ನ ಮಾಡಿದೆ. ಪೇಪರ್ ಗ್ಲಾಸ್ ಬಿಸಿಗೆ ಮೆಲ್ಟ್ ಆಗೋ ಕಾರಣದಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಟೀ ಕಪ್ನಲ್ಲಿನ ಮೈಕ್ರೋ ಪ್ಲಾಸ್ಟಿಕ್ನಿಂದಲೂ ಕ್ಯಾನ್ಸರ್ ಬರಬಹುದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಪೇಪರ್ ಗ್ಲಾಸ್ನಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇರುವಂತಹ ವರದಿ ನೋಡಿಲ್ಲ. ಕ್ಯಾನ್ಸರ್ ಕುರಿತು ನಮ್ಮ ಸರ್ಕಾರ ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇದೆ. ಆ ಬಗ್ಗೆ ಏನಾದರೂ ಇದ್ರೆ ಖಂಡಿತವಾಗಿ ಕ್ರಮ ತೆಗೆದುಕೊಳ್ತೀವಿ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಈ ರೀತಿಯಾಗಿ ಹೇಳಿದ್ದಾರೆ. ತೊಗರಿಬೇಳೆ ಹಾಗೆ ಇನ್ನಿತರ ಬೇಳೆಕಾಳುಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಕಲಬೆರಕೆ ಆಗ್ತಾ ಇದ್ದಂಥದ್ದು ಪತ್ತೆಯಾಗಿದೆ. ಇತ್ತ ಜೇನುತುಪ್ಪಕ್ಕೆ ಕೃತಕ ಬಣ್ಣವನ್ನ ಬಳಸಿರುವಂಥದ್ದು ಬಹಿರಂಗಗೊಂಡಿದ್ದು ಕ್ಯಾನ್ಸರ್ ಕಾರಕ ಕೆಮಿಕಲ್ ಅಂಶಗಳು ಕೂಡ ಪತ್ತೆಯಾಗಿದೆ. ಕೆಮಿಕಲ್ ಮಿಶ್ರಿತ ತೊಗರಿಬೇಳೆ ತಿಂದ್ರೆ ಪಾರ್ಶ್ವವಾಯುಗೀಡಾಗುವ ಸಾಧ್ಯತೆ ಇದೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಟಿವಿ9 ನಿರಂತರ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ವೇತನ ರಿಲೀಸ್ ಮಾಡಿದೆ. ಯಾದಗಿರಿ ಜಿಲ್ಲೆಯ ಆರೋಗ್ಯ ಇಲಾಖೆಯ 120 ನೌಕರರ 1 ವರ್ಷದ 5.25 ಕೋಟಿ ವೇತನವನ್ನ ಇಲಾಖೆ ಬಾಕಿ ಉಳಿಸಿಕೊಂಡಿತ್ತು. ಈ ಬಗ್ಗೆ ಫೆಬ್ರವರಿ 21ರಂದು ವಿಸ್ತೃತವಾಗಿ ಟಿವಿ9 ವರದಿ ಬಿತ್ತರಿಸಿತ್ತು. ಬಡ್ಡಿ ಬಕಾಸುರ ಯಲ್ಲಪ್ಪ ಮಿಸ್ಕಿನ್ ಮತ್ತೊಂದು ಅಟ್ಟಹಾಸ ಬಯಲಾಗಿದೆ. 12 ಲಕ್ಷ ಸಾಲಕ್ಕೆ ಕೋಟ್ಯಾಂತರ ಬೆಲೆ ಬಾಳುವ 12 ಫ್ಲಾಟ್ಗಳನ್ನು ಮೋಸ ಮಾಡಿ ಖರೀದಿಸಿದ್ದಾರೆ ಅಂತ ಗದಗ ಮಹಿಳೆ ಅಂಬಿಕಾ ಕಬಾಡಿ ಆರೋಪವನ್ನು ಮಾಡಿದ್ದಾರೆ. ನಕಲಿ ಸಹಿ ಮಾಡಿಸಿ ತಾಯಿಯಿಂದ ಆಸ್ತಿ ಬರೆಸಿಕೊಂಡಿದ್ದಾರೆ ಅಂತ ನೋವು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಪ್ರತಿಷ್ಠಿತ ಟೊಯೋಟಾ ಕಾರ್ ಕಂಪನಿ ಕ್ಯಾಮ್ರಿ ಹೆಸರಿನ ಹೊಸ ಕಾರನ್ನು ಲೋಕಾರ್ಪಣೆ ಮಾಡಿದೆ. ಸ್ಪೆಕ್ಟ್ರಮ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಟೊಯೋಟಾ ಕಂಪನಿ ತನ್ನ ಹೊಸ ಕಾರನ್ನು ಮಾರುಕಟ್ಟೆಗೆ ಲಾಂಚ್ ಮಾಡಿದೆ. ಕಾರ್ಯಕ್ರಮದಲ್ಲಿ ಟೊಯೋಟಾ ಕಂಪನಿಯ ಸಿಇಒ ಹಾಗೆ ಮೇಲಾಧಿಕಾರಿಗಳು ಭಾಗಿಯಾಗಿದ್ದರು. ಕಾರ್ನ ವಿನ್ಯಾಸ ಹಾಗೆ ಫೀಚರ್ಸ್ ಕಂಡು ಗ್ರಾಹಕರು ಫುಲ್ ಖುಷಿಯಾಗಿದ್ದಾರೆ. ಹಿಂದಿ ವಿರೋಧಿಸುವವರು ಯಾಕೆ ತಮಿಳು ಚಿತ್ರವನ್ನ ಹಿಂದಿಗೆ ಡಬ್ ಮಾಡ್ತೀರಿ ಅಂತ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ತಮಿಳುನಾಡನ್ನ ಪ್ರಶ್ನಿಸಿದ್ದಾರೆ. ಹಣಕಾಸಿನ ಲಾಭಕ್ಕಾಗಿ ತಮಿಳು ಚಲನಚಿತ್ರಗಳನ್ನ ಹಿಂದಿಯಲ್ಲಿ ಡಬ್ಬಿಂಗ್ ಮಾಡ್ತಾರೆ. ಅವರಿಗೆ ಬಾಲಿವುಡ್ನಿಂದ ದುಡ್ಡು ಬೇಕಿದೆ. ಇದೆಂತಹ ನ್ಯಾಯ ಅಂತ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ನಟ ದರ್ಶನ್ ನಟನೆಯ ಡೆವಿಲ್ ಚಿತ್ರೀಕರಣದ ಭಾಗ ಮುಂದುವರೆದಿದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಇವತ್ತು ಕೊನೆ ದಿನದ ಶೂಟಿಂಗ್ ನಡೀತಾ ಇದೆ. ಕಳೆದ 3 ದಿನಗಳಿಂದ ನಡೀತಾ ಇರುವಂತಹ ಚಿತ್ರೀಕರಣ, ಮೈಸೂರಿಗೆ ಸಂಬಂಧಪಟ್ಟಾಗಿನ ಚಿತ್ರೀಕರಣ ಇವತ್ತು ಸಂಜೆ ಪ್ಯಾಕಪ್ ಆಗುತ್ತೆ. ದಕ್ಷಿಣ ಕನ್ನಡ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಟ ಪ್ರಭುದೇವ್ ಭೇಟಿಯನ್ನು ನೀಡಿದರು. 2ನೇ ಪತ್ನಿ ಹಿಮಾನಿ ಸಿಂಗ್ ಜೊತೆಗೆ ದೇವರ ದರ್ಶನ ಪಡೆದರು. ಇದೇ ವೇಳೆ ದೇವಾಲಯ ಆಡಳಿತ ಮಂಡಳಿ ಪ್ರಭುದೇವ್ ದಂಪತಿಯನ್ನ ಸನ್ಮಾನಿಸಿದ್ದಾರೆ. ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯ ಇವತ್ತು ಮುಂಬೈನಲ್ಲಿ ನಡೆಯಲಿದೆ. ಟ್ರೋಫಿಗಾಗಿ ಮುಂಬೈ ಇಂಡಿಯನ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಸೆಣಸಾಡುತ್ತವೆ. WPLನಲ್ಲಿ ಉಭಯ ತಂಡಗಳು 7 ಬಾರಿ ಮುಖಾಮುಖಿ ಆಗಿವೆ. ಆಸ್ಟ್ರೇಲಿಯಾ ಕ್ರಿಕೆಟ್ ಆಟಗಾರ ಡೇವಿಡ್ ವಾರ್ನರ್ ಭಾರತೀಯ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ತೆಲುಗಿನ ರಾಬಿನ್ಹುಡ್ ಚಿತ್ರದಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಅಭಿನಯಿಸ್ತಾ ಇದ್ದಾರೆ. ಡೇವಿಡ್ ವಾರ್ನರ್ನ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ. ಮಾರ್ಚ್ 28ರಂದು ಚಿತ್ರ ಬಿಡುಗಡೆಯಾಗಲಿದೆ.